ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ತಮಗೆ ಹ್ಯುಮಿಲೇಷನ್ ಮಾಡಿದ್ರು ಸರ್? ನನಗೆ ಇರೋ ಮಾಹಿತಿ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಪ್ರಭಾವಿ ಲಿಂಗಾಯತ ಮುಖಂಡರುಗಳಿಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದು ಇಷ್ಟ ಇರಲಿಲ್ಲ ಅಂತ ಹೇಳೋದು, ಇದು ನಿಜಾನಾ? ಇಲ್ಲ, ಅಂಥದ್ದು ಯಾವುದೂ ಹ್ಯುಮಿಲೇಷನ್ ಆಗಿಲ್ಲ. ಮತ್ತು ಲಿಂಗಾಯತ್ ಲೀಡರ್ಸು ಸಹಿತ ನನ್ನ ಜೊತೆ ಭಾಳಷ್ಟು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಪಕ್ಷದ ಬೆಳವಣಿಗೆಯಲ್ಲಿ ನಮ್ಮ ಕಾಂಟ್ರಿಬ್ಯೂಷನು ಅವ್ರು ನೆನಪು ಮಾಡ್ಕೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೀಗಾಗಿ ಎಲ್ಲಿಯೂ ಹ್ಯುಮಿಲೇಷನ್ ಆಗಿಲ್ಲ ಅಥವಾ ಯಾರೋ ಪೊಲಿಟಿಕಲ್ ಇನ್ಸೆಕ್ಯೂರಿಟಿ ಅಂತೇಳಿ ಫೀಲು ಮಾಡ್ಕೊಂಡಿಲ್ಲ. ಸರ್ ಇನ್ನೊಂದು ಕಡೆಯಲ್ಲಿ ಏನು ವ್ಯಾಖ್ಯಾನ ಮಾಡಲಾಗ್ತಾ ಇದ್ದು ಸರ್, ಡಿ ಕೆ ಶಿವಕುಮಾರ್ ಅವರು ಅವರ ಸಾಮ್ರಾಜ್ಯವನ್ನು ಪಸರಿಸಲಿಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ದಾಳವಾಗಿ ಬಳಸ್ಕೊಂಡ್ರು. ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಅಂತ ಹಿರಿಯ ನಾಯಕರುಗಳಿದ್ರೂ ಪಕ್ಷ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅಥವಾ ಆಪರೇಷನ್ ಮಾಡುವಂಥದ್ದು ಬೇರೆ ಬೇರೆ ಬಿ ಜೆ ಪಿ ನಾಯಕರುಗಳನ್ನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಕೊಡುವಂಥ ಜವಾಬ್ದಾರಿಯನ್ನು ಜಗದೀಶ್ ಶೆಟ್ಟರ್ ಥ್ರೂ ಮಾಡಿಸ್ತಾ ಇದ್ರು ಅಂತ, ಇದು ನಿಜಾನಾ ಸರ್? ಅಲ್ರಿ, ಇದು ಅವರು ಡಿ ಕೆ ಶಿವಕುಮಾರ್ ಒಂದು ಪಕ್ಷದ ಅಧ್ಯಕ್ಷರು ಅವರು. ಮತ್ತು ಎಲ್ಲವೂ ವ್ಯವಸ್ಥೆ ಅಧ್ಯಕ್ಷ ನಿಂತರಲ್ಲಿ ಈಗ ವಿಜೇಂದ್ರ ಅವರು ನನಗೆ ಅಪ್ರೋಚ್ ಆದ, ಯಾಕಂದ್ರೆ ರಾಜ್ಯ ಅಧ್ಯಕ್ಷರಿಂದ ನನಗೆ ಅಪ್ರೋಚ್ ಆದರು. ಹೀಗಾಗಿ ಇವತ್ತು ವಿಜೇಂದ್ರ ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ ಅರ್ಥನೇ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಈಸ್ ಅದ್ ಪ್ರೆಸಿಡೆಂಟ್, ಮತ್ತು ಅವರು ಮಾಡಲೇಬೇಕಲ್ರಿ ಇದನ್ನು. ಆ ಡ್ಯೂಟಿ ಮಾಡಿದ ಮತ್ತೊಬ್ಬರು ಯಾರೋ ಅಲ್ಲ, ಅವರು ಮಾಡ್ತಾ ಇದ್ರು. ಅವ್ರ ಪಾರ್ಟಲ್ಲಿರೋ ಲಿಂಗಾಯತ್ ಲೀಡರ್ಗಳನ್ನು ಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಈ ಥರದೊಂದು ಚರ್ಚೆ ಇದೆ ಕಾಂಗ್ರೆಸ್ ಅಲ್ಲಿ. ಅಲ್ಲಿ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಯಾರೋ ಆ ರೀತಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಹಾಗಿದೆ ಹೀಗೆ ನಾ ಯಾಕೆ ಕಲ್ಪನೆ ಮಾಡ್ಕೊಳ್ಳೋಕೆ ಹೋಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.